ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತೊಂದು ಬಿಸ್ಕೆಟ್ ಮಾಡ್ತಾ ಇದ್ದೀನಿ ನಾನು. ಖಾರವಾಗಿರುವಂಥ ಬಿಸ್ಕೆಟು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ಥರ ಮಳೆ ಬರ್ತಾ ಇರುವಾಗ ಈ ಥರ ಕುರುಮ್ ಏನಾದರೂ ತಿನ್ಬೇಕು ಅನಿಸಿದ್ರೆ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಯಾವುದ್ರದಂದರೆ ಹೆಸರು ಬೇಳೆದ್ದಿಲ್ಲಿ ನಾನು ಬಿಸ್ಕೆಟ್ ಮಾಡ್ತಾ ಇದ್ದೀನಿ. ಹೆಸರು ಬೇಳೆದ್ದು ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗೆ ಬಂದಿದೆ ಅಂಥೇಳಿ ನೋಡೋಣ, ವಿಡಿಯೋನ ನೋಡೋಣ. ಹೆಸರು ಬೇಳೆ, ಇದು ಹೆಸರು ಬೇಳೆ ಇದೆ. ನಾನು ಮನೆಯದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ. 3 ರಿಂದ 4 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೇನೆ. ಇದಕ್ಕೀಗ ನೀರೆಲ್ಲ ಬಸಿತೇನೆ. ನೋಡಿ, ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ದೊಡ್ಡದು 1 ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ನಮಗೆ ಖಾರಕ್ಕೆ ನೋಡಿಕೊಂಡು ಒಂದಿಷ್ಟು ನಾನಿಲ್ಲಿ ಕಾಯಿ ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಏನು ಬೇಳೆ ನೆನೆಯಿಟ್ಟಿದ್ನೆಲ್ಲ ಅದನ್ನು ಬೇಳೆನ ಹಾಕ್ತೇನೆ. ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಸಾಕು ನಮಗೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದರೆ ಸಾಕು. ಇದನ್ನು ನಾನೀಗ ಪೇಸ್ಟಾಗಿ ಮಾಡ್ಕೊಂಬರ್ತೇನೆ, ರುಬ್ಬಿ ತೋರಿಸ್ತೇನೆ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು ನಮಗೆ. ನೋಡಿ ಯಾವ ಥರ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಆದರೆ ಸಾಕು. ದೋಸೆ ಹಿಟ್ಟೆಲ್ಲ ರುಬ್ತೀವಿ ನೋಡಿ, ಆ ಥರ. ಈಗ ಇದಕ್ಕೆ ನಾನು ಇಲ್ಲಿ ಎಲ್ಲವನ್ನು ತಗೊಂಡ್ಬಿಡ್ತೇನೆ ಒಂದು ಬೌಲ್ಗೆ. ನೋಡಿ, ಉಳಿದಿರೋ ಅಂಥ ಬೇಳೆಕಾಳುಗಳನ್ನು ರುಬ್ಬಿಟ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಈ ಥರ ಈಗ ರುಬ್ಬಿ ಇಟ್ಟಿದ್ದೇನೆ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಂದರೆ ಓಂ ಕಾಳನ್ನು ಸ್ವಲ್ಪ ಕೈಯಿಂದ ಈ ಥರ ತಿಕ್ಕಿ ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ, ಪರಿಮಳ ಅಂಥೇಳಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕಸೂರಿ ಮೆಥಿನ ಸಣ್ಣದಾಗಿ ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಇಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ, ಹಸಿ ಎಣ್ಣೆ. ಇದನ್ನೆಲ್ಲ ಈಗ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಒಂದೇ ರೀತಿ ಮೊದಲಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಿದ್ದೇವೆ. ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟನ್ನೇ ಹಾಕ್ಕೊಳ್ಳಿ. ನೀರೆಲ್ಲ ಹಾಕಿ ನಾದಲಿಕ್ಕೆ ಹೋಗಬೇಡಿ. ಇದರಲ್ಲಿ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮಿನಿಮಮ್ ಇದು 1-2 ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಿಡಿಯುತ್ತೆ. ನಾನು ನೋಡಿ ಈಗ ಇದು ಸ್ಪೂನ್ ತೆಗೆದುಬಿಡ್ತೇನೆ. ಸ್ಪೂನಿಂದ ಗಟ್ಟಿಯಾಗಿ ಕಲಸೋದಿಕ್ಕೆ ಬರಲ್ಲ ನಮಗೆ. ನೋಡಿ, ಈ ಥರ ಈಗ ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ ಎಲ್ಲವನ್ನು. ನಾವು ಚಪಾತಿ ಪೂರಿಗೆ ಯಾವ ಥರ ಗಟ್ಟಿಯಾಗಿ ನಾದ್ಕೋತೀವಿ ನೋಡಿ, ಆ ಥರ ಇದನ್ನು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಎಷ್ಟು ಹಿಡಿತೋ ಅಷ್ಟನ್ನು ನಾದ್ಕೊಳ್ಳಿ ಹಾಕಿ ಹಿಟ್ಟು. ನೋಡಿ, ಈ ಥರ ಈಗ ಕಲಿಸಿ ಇಟ್ಟಿದ್ದೀನಿ ಗಟ್ಟಿಯಾಗಿ. 5 ನಿಮಿಷ ಇದೀವಿ, ಹಿಟ್ಟು ಹೀಗೆ ಇರಲಿ, ಮತ್ತೆ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತೇನೆ. ಕಾರ್ನ್ಫ್ಲವರ್ ಹಿಟ್ಟು 2 ಟೇಬಲ್ ಸ್ಪೂನಷ್ಟು ಸಾಕು. ನೋಡಿ, ಅದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೇನೆ. ಕಾರ್ನ್ಫ್ಲವರ್ ಹಿಟ್ಟು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ. ನೋಡಿ, ಇಲ್ಲಿ ಇದನ್ನು ಈಗ ಇದು ಕೂಡ ರೆಡಿಯಾಗಿದೆ. ಸೈಡ್ ಎತ್ತಿಟ್ಕೋತೇನೆ. ನೋಡಿ, ಈಗ ಹಿಟ್ಟನ್ನು ಈ ಥರ ಒಂದು ಸತಿ ಚೆನ್ನಾಗಿ ಮಿದ್ದುಕೊಳ್ಳಿ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ. ನೋಡಿ, ಇಷ್ಟು ತೊಗೊಂಡಿದ್ದೇನೆ ನಾನು. ಈ ಸೈಜಲ್ಲಿ ಉಂಡೆ ಮಾಡಿಟ್ಕೋತೇನೆ. ನೋಡಿ, ಈ ಸೈಜಲ್ಲಿ ಈಗ ನಾನು ಉಂಡೆನ ಮಾಡಿ ಎತ್ತಿಟ್ಕೊತೇನೆ. ಈಗ ಇವನ್ನ ಲಟ್ಟಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಹಾಕ್ತೇನೆ. ಜಾಸ್ತಿ ಹಾಕ್ಕೊಂಡು ಲಟ್ಟಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ನಿಮಗೆ ಲಟ್ಟಿಸ್ಕೊಳ್ಳಿ. ಈ ಥರ ನೋಡಿ, ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಈ ಸೈಜಲ್ಲಿ ಈಗ ಲಟ್ಟಿಸಿದ್ದೇನೆ, ಕಾಣ್ತಿರ್ಬೋದು. ಎಲ್ಲವನ್ನು ಇದೇ ಸೈಜಲ್ಲಿ ಲಟ್ಟಿಸ್ತೇನೆ ಈಗ. ನೋಡಿ, ಇಲ್ಲಿ ಈ ಥರ ಈಗ ಎಲ್ಲವನ್ನು ಲಟ್ಟಿಸಿದ್ದೇನೆ. ನಾವಿಲ್ಲಿ ಏನು ಕಾರ್ನ್ಫ್ಲವರು ತುಪ್ಪ ಹಚ್ಚಿ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ
ಅದನ್ನು ಇದಕ್ಕೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಕೈಯಿಂದನೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಎಲ್ಲ ಕಡೆ. ಈ ಥರ ಹಚ್ಚಿದ ಮೇಲೆ ಇನ್ನೊಂದು ಏನು ನಾವು ಲಟ್ಟಿಸಿಟ್ಟಿದ್ದೆಲ್ಲ ಅದೇ ಹಾಳೆನ ಕರೆಕ್ಟಾಗಿ ಇದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ ಈ ಥರ ಸೈಜ್ ಕರೆಕ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಈಗ ಅದರ ಸಮಾನೆ ಆಗುತ್ತೆ. ಮತ್ತು ಇದ್ರ ಮೇಲೆ ನಾನು ಇದನ್ನೇನು ಇದು ಮಾಡಿಟ್ಟಿದ್ನಲ್ಲ ಅದನ್ನೇ ಹಾಕ್ತೇನೆ. ಒಂದ್ರ ಮೇಲೆ ಒಂದೇ 4 ಎಲೆನ ಇದೇ ಥರ ಮಾಡ್ತೇನೆ. ನೋಡಿ ನಾನೀಗ 4 ಚಪಾತಿನ ಇಲ್ಲಿ ಹಾಕಿದ್ದೇನೆ. ಇನ್ನೊಂದು ಚೂರು ಹಿಟ್ಟನ್ನು ಈ ಥರ ಉದುರಿಸ್ಕೊಂಡು, ತುಂಬ ದಪ್ಪನೂ ಬೇಡ ತುಂಬ ತೆಳುನೂ ಬೇಡ, ಆ ಸೈಜಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಮತ್ತು ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ, ತುಂಬ ತೆಳುವಾದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಈಗ ಸ್ವಲ್ಪ ಲಟ್ಟಿಸ್ತೇನೆ ಇನ್ನೊಂದಿಟ್ಟ. ನೋಡಿ ಈ ಸೈಜಲ್ಲಿ ಲಟ್ಟಿಸಿದ್ದೇನೆ ನಾನು. ನಿಮಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಶಂಕರಪಳಿ ಇದರಲ್ಲಿ ಬೇಕು ಡೈಮಂಡ್ ಶೇಪಲ್ಲಿ ಅಂದರೆ ಹಾಗೇನು ಕಟ್ ಮಾಡ್ಕೋಬೋದು. ನಾನು ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಡೈಮಂಡ್ ಶೇಪಲ್ಲಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ದೊಡ್ಡದಾಗೆ ತೋರಿಸ್ತಾ ಇದ್ದೀನಿ, ಚಿಕ್ಕ ಚಿಕ್ಕದೇನಿಲ್ಲ. ಇದು ಬಿಸ್ಕೆಟ್ ಅಂತ ಹೇಳ್ಬೋದು, ಹೆಸರುಕಾಳು ಬಿಸ್ಕೆಟು. ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ ತಾವಾಗೆ ಎದ್ದು ಬರ್ತವೆ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೇನೆ. ನೋಡಿ ಎಣ್ಣೆ ಕೂಡ ಆಲ್ರೆಡಿ ಕಾದಿದೆ. ಇಲ್ಲಿ ಒಂದೊಂದೇ ಹಾಕ್ತಾ ಹೋಗ್ತೇನೆ ನಾನು. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಳೆ ಬರುವಾಗ ಕುರುಮಾಗಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀವು ಇದರೊಳಗಡೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಕರಿಲಿಕ್ಕೆ ಅಷ್ಟು ಇದು ಆಗಲ್ಲ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅವೇ ಮೇಲೆ ಎಲ್ಲ ಎದ್ದು ಬರ್ತಾ ಇದ್ದಾವೆಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಲೇಯರ್ಗಳು ಬಿಟ್ಕೊಳ್ತಾ ಇದ್ದಾವೆ, ನಿಮ್ಗೆ ಕಾಣ್ತಿರ್ಬೋದು. ನೋಡಿ ನಾನು 4 ಚಪಾತಿ ಮಾಡಿದ್ದಲ್ಲ, ತುಂಬಾ ಚೆನ್ನಾಗಿ ಗರಿಯಾಗಿ ಕರಿತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತು ಕರೀಲಿ. ನೋಡಿ ಈಗ ಕರೆಕ್ಟಾಗಿ ಕರೆದಿದ್ದಾವೆ, ತಗೊಂಡ್ಬಿಡ್ತೇನೆ ಈಗ. ಮತ್ತೆ ಜಾಸ್ತಿ ಕರೆದ್ಬಿಟ್ರೆ ಈದಾಗ್ತಾವೆ. ಒಂದು ಈ ಥರ ಟಿಶ್ಯೂ ಪೇಪರನ್ನು ಹಾಕ್ಕೊಳ್ಳಿ. ಟಿಶ್ಯೂ ಪೇಪರು ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಅಂಥೇಳಿ. ನೋಡಿ ಈ ಥರ ಎಲ್ಲ ಎಣ್ಣೆ ಬೆಸ್ಕೊಂಡು ಉಳಿದಿರೋಂಥದ್ದು ಕೂಡ ಕರ್ಕೊತೇನೆ ಈಗ. ನೋಡಿ ಈ ಥರ ಬಂದಿದ್ದಾವೆ ನಮ್ಮದು ಬಿಸ್ಕೆಟ್ಸ್. ವಾವ್, ನೋಡಿ ಯಾವ ಥರ ಸೌಂಡ್ ಬಂದಿದೆ. ಲೇಯರ್ ನೋಡಿ ಲೇಯರ್ಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಖಾರದ ಬಿಸ್ಕೆಟು ಹೆಸರು ಕಾಳಿನೂ ಮಸ್ತಾಗಿ ಬಂದಿದ್ದಾವಲ್ಲ.